ಈ ಕುರ್ಚಿ ಕಾಳಗ ಅನ್ನೋ ವಿಚಾರ ಎಲ್ಲೋ ಒಂದು ಕಡೆ ತಣ್ಣಗಾಗಿತ್ತು. ಎಲ್ಲರೂ ಅಂದ್ಕೊಳ್ತಾ ಇದ್ರು ರಿಸಲ್ಟ್ ಬಂದ ಬಳಿಕ, ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅದು ತಾರಕಕ್ಕೇರುತ್ತೆ ಅಂತೆ. ಆದರೆ ಯಾವಾಗ ನಿನ್ನೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟರು, ಅದರಿಂದ ಮತ್ತೆ ಎಲ್ಲರೂ ಕೂಡ ಫಿನಿಕ್ಸ್ನಂತೆ ಆ್ಯಕ್ಟಿವ್ ಆಗ್ತಾರೆ. ಏನು ಹೇಳ್ತಾರೆ? ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ನಾವು ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂತು ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಆದರೆ ಈಗ ಬದಲಾವಣೆ ಇಲ್ಲ, ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಸಮಯ ಬಂದಾಗ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ. ಸಮಯ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಸಮಯ ಬರಬೇಕು ಅಂತ ಹೇಳಿದರು. ಇದಾದ ಮೇಲೆ DK ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ? ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲ ಚರ್ಚೆ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಂದರೆ ಇದರ ಅರ್ಥ ಏನೋ ಒಂದು ಆಗುತ್ತೆ ಅಂತ ಹೇಳಿ. ಆಗುತ್ತೋ ಆಗಲ್ವೋ ಅನ್ನೋದಕ್ಕಿಂತ ಇದು ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕಳೆದ 1 ವರ್ಷದಿಂದ ಸಂಕ್ರಾಂತಿ, ಯುಗಾದಿ ಎಲ್ಲ ಹಬ್ಬಗಳನ್ನ ನೋಡ್ಕೊಂಬಂದ್ವಿ. ಈ ಹಬ್ಬ ಆದಮೇಲೆ ಆಗುತ್ತಂತೆ, ಸಂಕ್ರಾಂತಿ ಆದಮೇಲೆ ಆಗುತ್ತಂತೆ, ದೀಪಾವಳಿ ಹಬ್ಬದ ಬಳಿಕ ಗುಡ್ ನ್ಯೂಸ್ ಸಿಗುತ್ತಂತೆ, CM ಬದಲಾವಣೆ ಆಗುತ್ತಂತೆ, ಹೊಸ ವರ್ಷಕ್ಕೆ ಆಗುತ್ತಂತೆ. ಈಗ ಪಂಚರಾಜ್ಯಗಳ ಚುನಾವಣೆ ಬಂತು, ಬೈ ಎಲೆಕ್ಷನ್ ಕೂಡ ಆಯಿತು. ಈಗ ಮುಂದೆ ಯಾವ GB ಎಲೆಕ್ಷನ್ ಅದು ಯಾವುದು ಬೇರೆದು ಹೇಳ್ತಾರೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರಂತೂ ಹೇಳಿದ್ರು ಸಮಯ ನಿಗದಿ ಆಗಿದೆ. ಏನು ಕೇಳಿದ್ರಿ ಮಾತನ್ನ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರಲ್ಲ, ಇನ್ನೂ ಸಮಯ ಬಂದಿಲ್ಲ, ಸಮಯ ಬಂದಾಗ ಚರ್ಚೆ ಮಾಡ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಏನು ಹೇಳಿದ್ರು? ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿ. ನೋಡಿ, ಲಿಂಕ್ ನೋಡಿ, ಒಂದಕ್ಕೊಂದು ಹೇಳಿಕೆಗಳಿಗೆ ಲಿಂಕನ್ನು. ಡಾಕ್ಟರ್ G ಪರಮೇಶ್ವರ್ ಏನು ಹೇಳಿದ್ರು ಗೊತ್ತಾ? ನಾಯಕತ್ವ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಏನು ಹೇಳಿದ್ರು? ಏನು ಹೇಳಿಲ್ಲ, ನೋ ರಿಯಾಕ್ಷನ್, ಸೈಲೆಂಟ್. ನೋಡಿ, ಇವರ ಈ 3 ಜನರ ಹೇಳಿಕೆಯನ್ನು ನೋಡಿ. ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂದರು, ಮುಹೂರ್ತ ಫಿಕ್ಸ್ ಆಗಿದೆ ಅಂತಂದರು, ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಂದರು. ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ನೋ ರಿಯಾಕ್ಷನ್, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಏನೇ ಕೇಳಿದ್ರು ಕೂಡ ಏನೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದರೆ ಈಗ ನೋ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಒಂದಕ್ಕೊಂದು ಎಲ್ಲೋ ಒಂದು ಕಡೆ ಲಿಂಕ್ಗಳು ಸಿಗ್ತಾ ಇದೆ. ಏನಾಗುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕು. ಈ ಕುರ್ಚಿ ಕಾಳಗ ಅನ್ನೋ ವಿಚಾರ ಎಲ್ಲೋ ಒಂದು ಕಡೆ ತಣ್ಣಗಾಗಿತ್ತು. ಎಲ್ಲರೂ ಅಂದ್ಕೊಳ್ತಾ ಇದ್ರು ರಿಸಲ್ಟ್ ಬಂದ ಬಳಿಕ, ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅದು ತಾರಕಕ್ಕೇರುತ್ತೆ ಅಂತೆ. ಆದರೆ ಯಾವಾಗ ನಿನ್ನೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟರು, ಅದರಿಂದ ಮತ್ತೆ ಎಲ್ಲರೂ ಕೂಡ ಫಿನಿಕ್ಸ್ನಂತೆ ಆ್ಯಕ್ಟಿವ್ ಆಗ್ತಾರೆ. ಏನು ಹೇಳ್ತಾರೆ? ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ನಾವು ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂತು ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಆದರೆ ಈಗ ಬದಲಾವಣೆ ಇಲ್ಲ, ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಸಮಯ ಬಂದಾಗ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ. ಸಮಯ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಸಮಯ ಬರಬೇಕು ಅಂತ ಹೇಳಿದರು. ಇದಾದ ಮೇಲೆ DK ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ? ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲ ಚರ್ಚೆ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಂದರೆ ಇದರ ಅರ್ಥ ಏನೋ ಒಂದು ಆಗುತ್ತೆ ಅಂತ ಹೇಳಿ. ಆಗುತ್ತೋ ಆಗಲ್ವೋ ಅನ್ನೋದಕ್ಕಿಂತ ಇದು ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕಳೆದ 1 ವರ್ಷದಿಂದ ಸಂಕ್ರಾಂತಿ, ಯುಗಾದಿ ಎಲ್ಲ ಹಬ್ಬಗಳನ್ನ ನೋಡ್ಕೊಂಬಂದ್ವಿ. ಈ ಹಬ್ಬ ಆದಮೇಲೆ ಆಗುತ್ತಂತೆ, ಸಂಕ್ರಾಂತಿ ಆದಮೇಲೆ ಆಗುತ್ತಂತೆ, ದೀಪಾವಳಿ ಹಬ್ಬದ ಬಳಿಕ ಗುಡ್ ನ್ಯೂಸ್ ಸಿಗುತ್ತಂತೆ, CM ಬದಲಾವಣೆ ಆಗುತ್ತಂತೆ, ಹೊಸ ವರ್ಷಕ್ಕೆ ಆಗುತ್ತಂತೆ. ಈಗ ಪಂಚರಾಜ್ಯಗಳ ಚುನಾವಣೆ ಬಂತು, ಬೈ ಎಲೆಕ್ಷನ್ ಕೂಡ ಆಯಿತು. ಈಗ ಮುಂದೆ ಯಾವ GB ಎಲೆಕ್ಷನ್ ಅದು ಯಾವುದು ಬೇರೆದು ಹೇಳ್ತಾರೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರಂತೂ ಹೇಳಿದ್ರು ಸಮಯ ನಿಗದಿ ಆಗಿದೆ. ಏನು ಕೇಳಿದ್ರಿ ಮಾತನ್ನ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರಲ್ಲ, ಇನ್ನೂ ಸಮಯ ಬಂದಿಲ್ಲ, ಸಮಯ ಬಂದಾಗ ಚರ್ಚೆ ಮಾಡ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಏನು ಹೇಳಿದ್ರು? ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿ. ನೋಡಿ, ಲಿಂಕ್ ನೋಡಿ, ಒಂದಕ್ಕೊಂದು ಹೇಳಿಕೆಗಳಿಗೆ ಲಿಂಕನ್ನು. ಡಾಕ್ಟರ್ G ಪರಮೇಶ್ವರ್ ಏನು ಹೇಳಿದ್ರು ಗೊತ್ತಾ? ನಾಯಕತ್ವ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಏನು ಹೇಳಿದ್ರು? ಏನು ಹೇಳಿಲ್ಲ, ನೋ ರಿಯಾಕ್ಷನ್, ಸೈಲೆಂಟ್. ನೋಡಿ, ಇವರ ಈ 3 ಜನರ ಹೇಳಿಕೆಯನ್ನು ನೋಡಿ.
ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂದರು, ಮುಹೂರ್ತ ಫಿಕ್ಸ್ ಆಗಿದೆ ಅಂತಂದರು, ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಂದರು. ಸಿದ್ದರಾಮಯ್ಯವ್ರನ್ನ ಕೇಳಿದ್ರೆ ನೋ ರಿಯಾಕ್ಷನ್, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಏನೇ ಕೇಳಿದ್ರು ಕೂಡ ಏನೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದರೆ ಈಗ ನೋ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಒಂದಕ್ಕೊಂದು ಎಲ್ಲೋ ಒಂದು ಕಡೆ ಲಿಂಕ್ಗಳು ಸಿಗ್ತಾ ಇದೆ. ಏನಾಗುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕು. ಈ ಕುರ್ಚಿ ಕಾಳಗ ಅನ್ನೋ ವಿಚಾರ ಎಲ್ಲೋ ಒಂದು ಕಡೆ ತಣ್ಣಗಾಗಿತ್ತು. ಎಲ್ಲರೂ ಅಂದ್ಕೊಳ್ತಾ ಇದ್ರು ರಿಸಲ್ಟ್ ಬಂದ ಬಳಿಕ, ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅದು ತಾರಕಕ್ಕೇರುತ್ತೆ ಅಂತೆ. ಆದರೆ ಯಾವಾಗ ನಿನ್ನೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟರು, ಅದರಿಂದ ಮತ್ತೆ ಎಲ್ಲರೂ ಕೂಡ ಫಿನಿಕ್ಸ್ನಂತೆ ಆ್ಯಕ್ಟಿವ್ ಆಗ್ತಾರೆ. ಏನು ಹೇಳ್ತಾರೆ? ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ನಾವು ಸೋನಿಯಾ ಗಾಂಧಿಯವರು ಹಾಗೆ ರಾಹುಲ್ ಗಾಂಧಿಯವರು ಎಲ್ಲರೂ ಕೂತು ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಆದರೆ ಈಗ ಬದಲಾವಣೆ ಇಲ್ಲ, ದಿನಾಂಕ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಸಮಯ ಬಂದಾಗ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ. ಸಮಯ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಸಮಯ ಬರಬೇಕು ಅಂತ ಹೇಳಿದರು. ಇದಾದ ಮೇಲೆ DK ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ? ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲ ಚರ್ಚೆ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಂದರೆ ಇದರ ಅರ್ಥ ಏನೋ ಒಂದು ಆಗುತ್ತೆ ಅಂತ ಹೇಳಿ. ಆಗುತ್ತೋ ಆಗಲ್ವೋ ಅನ್ನೋದಕ್ಕಿಂತ ಇದು ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕಳೆದ 1 ವರ್ಷದಿಂದ ಸಂಕ್ರಾಂತಿ, ಯುಗಾದಿ ಎಲ್ಲ ಹಬ್ಬಗಳನ್ನ ನೋಡ್ಕೊಂಬಂದ್ವಿ. ಈ ಹಬ್ಬ ಆದಮೇಲೆ ಆಗುತ್ತಂತೆ, ಸಂಕ್ರಾಂತಿ ಆದಮೇಲೆ ಆಗುತ್ತಂತೆ, ದೀಪಾವಳಿ ಹಬ್ಬದ ಬಳಿಕ ಗುಡ್ ನ್ಯೂಸ್ ಸಿಗುತ್ತಂತೆ, CM ಬದಲಾವಣೆ ಆಗುತ್ತಂತೆ, ಹೊಸ ವರ್ಷಕ್ಕೆ ಆಗುತ್ತಂತೆ. ಈಗ ಪಂಚರಾಜ್ಯಗಳ ಚುನಾವಣೆ ಬಂತು, ಬೈ ಎಲೆಕ್ಷನ್ ಕೂಡ ಆಯಿತು. ಈಗ ಮುಂದೆ ಯಾವ GB ಎಲೆಕ್ಷನ್ ಅದು ಯಾವುದು ಬೇರೆದು ಹೇಳ್ತಾರೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರಂತೂ ಹೇಳಿದ್ರು ಸಮಯ ನಿಗದಿ ಆಗಿದೆ. ಏನು ಕೇಳಿದ್ರಿ ಮಾತನ್ನ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರಲ್ಲ, ಇನ್ನೂ ಸಮಯ ಬಂದಿಲ್ಲ, ಸಮಯ ಬಂದಾಗ ಚರ್ಚೆ ಮಾಡ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಏನು ಹೇಳಿದ್ರು? ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿ. ನೋಡಿ ಲಿಂಕ್ ನೋಡಿ, ಒಂದಕ್ಕೊಂದು ಹೇಳಿಕೆಗಳಿಗೆ ಲಿಂಕನ್ನು. ಡಾಕ್ಟರ್ G ಪರಮೇಶ್ವರ್ ಏನು ಹೇಳಿದ್ರು ಗೊತ್ತಾ? ನಾಯಕತ್ವ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಏನು ಹೇಳಿದ್ರು? ಏನು ಹೇಳಿಲ್ಲ, ನೋ ರಿಯಾಕ್ಷನ್, ಸೈಲೆಂಟ್. ನೋಡಿ ಇವರ ಈ 3 ಜನರ ಹೇಳಿಕೆಯನ್ನು ನೋಡಿ. ಬದಲಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಅಂದರು, ಮುಹೂರ್ತ ಫಿಕ್ಸ್ ಆಗಿದೆ ಅಂತಂದರು, ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಂದರು. ಸಿದ್ದರಾಮಯ್ಯವ್ರನ್ನ ಕೇಳಿದ್ರೆ ನೋ ರಿಯಾಕ್ಷನ್, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಏನೇ ಕೇಳಿದ್ರು ಕೂಡ ಏನೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದರೆ ಈಗ ನೋ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಒಂದಕ್ಕೊಂದು ಎಲ್ಲೋ ಒಂದು ಕಡೆ ಲಿಂಕ್ಗಳು ಸಿಗ್ತಾ ಇದೆ. ಏನಾಗುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕು.